ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ತಿರಸ್ಕೃತವಾಗಿದ್ದ ಅರ್ಜಿ ಇಂದು ಹೈಕೋರ್ಟ್ ಮೊರೆ ಹೋಗಿದ್ದ ಕುಲಕರ್ಣಿ 2 ವರ್ಷಗಳ ಬಳಿಕ ಇಂದು ಧಾರವಾಡಕ್ಕೆ ವಿನಯ್ ಕುಲಕರ್ಣಿ ಬಂದಿದ್ದಾರೆ. ಈ ಹಿಂದೆ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯನಾಶ ಕೇಸ್ನಲ್ಲಿರೋ ಕುಲಕರ್ಣಿ ಮತದಾನ ಮಾಡಿ ವಾಪಸ್ ಹೋಗಬೇಕು ಗಡೀಪಾರ್. ನಮ್ಮ ಧಾರವಾಡ ರಿಪೋರ್ಟರ್ ನಮ್ಮೊಂದಿಗೆ ಇದೀಗ ಫೋನದಲ್ಲಿದ್ದಾರೆ. ಕಮಾರ್, ಏನಾಯಿತು? ನಿನ್ನೆ ಅವಕಾಶ ಇಲ್ಲ, ಇವತ್ತು ಅವಕಾಶ ಸಿಕ್ತು, ಇಂಥ ಒಂದು ನಿರೀಕ್ಷೆ ಇತ್ತಾ? ಇದಾದ ನಂತರ ಈಗಾಗಲೇ ಹೊರಟು ಹೋಗಿದ್ದಾರಾ, ಅಲ್ಲೇ ಇದ್ದಾರಾ, ಏನು ಕತೆ? ಎಷ್ಟು ಹೊತ್ತಿನ ತನಕ ಅವರಲ್ಲಿ ಇರ್ಬೋದು? ಜಯಪ್ರಕಾಶ್ ಶೆಟ್ಟಿ, ಏನು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ವಿನಯ್ ಕುಲಕರ್ಣಿ ಅವರು ಧಾರವಾಡ ಪ್ರವೇಶ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆಸ್ತಾ ಇದ್ರು, ಕಾನೂನು ಹೋರಾಟಗಳ ಮೇಲೆ ಕಾನೂನು ಹೋರಾಟ ನಡೆಸ್ತಾ ಇದ್ರು. ಆದರೆ ಯಾವಾಗ ಕೂಡ ಅವರು ಸಫಲ ಆಗಿರಲಿಲ್ಲ. ಏನು ಮತದಾನ ಮಾಡಬೇಕಾಗಿತ್ತು, ಮತದಾನದ ನನ್ನ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ ಅನ್ನೋ ಒಂದು ಆಗ್ರಹವನ್ನು ಮುಂದಿಟ್ಟುಕೊಂಡು ಅವರು ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಯಾಕಂದ್ರೆ ಸಂಪೂರ್ಣವಾಗಿ ಏನು ಕೇಸ್ ಇದೆ, ಈಗ ಯೋಗೇಶ್ ಕೂಡ ಕೊಲೆ ಪ್ರಕರಣದ ಸಾಕ್ಷ್ಯನಾಶದ ಕೇಸ್ ಏನಿದೆ, ಈ ಸಂಪೂರ್ಣ ಪ್ರಕರಣ ಈಗ ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ನಲ್ಲಿ ನಡೆಯುತ್ತಿರೋ ಹಿನ್ನೆಲೆ ಅಂದ್ರೆ ಜನಪ್ರತಿನಿಧಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ನಿನ್ನೆಯಷ್ಟೇ ಅರ್ಜಿ ತಿರಸ್ಕಾರಗೊಂಡಿತ್ತು, ಯಾವುದೇ ಕಾರಣಕ್ಕೂ ಅವಕಾಶ ಸಿಗುವುದಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೋರ್ಟ್ ನೀಡಿತ್ತು. ಆದ್ರೆ ಇದನ್ನು ಪ್ರಶ್ನಿಸಿ ಮತ್ತೆ ಏನಂತಾರೆ, ಇವತ್ತು ವಿನಯ್ ಕುಲಕರ್ಣಿ ಅವರು ಬೆಳಗ್ಗೆ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ವಿನಯ್ ಕುಲಕರ್ಣಿ ಪರ ವಕೀಲರು ಸಂಜೆಯವರೆಗೂ ಅವಕಾಶ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅಂತ ವಿನಯ್ ಕುಲಕರ್ಣಿ ಅವರು ಧಾರವಾಡ ಜಿಲ್ಲಾ ಗಡಿಯ ಹೊರಭಾಗದಲ್ಲಿರುವಂತಹ ಹಾವೇರಿ ಜಿಲ್ಲೆ ಸಿಗ್ಗಾವಿಯಲ್ಲಿ ಅಂತ ಅವರು ಆದೇಶಕ್ಕಾಗಿ ಕಾಯುತ್ತಾ ಕುಳಿತಿದ್ರು. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ನಂತರ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಈಗಾಗಲೇ ಅವರಿಗೆ ಒಂದು ಅವಕಾಶವನ್ನು ಸಿಕ್ಕಿದೆ. ಆದರೆ ಅವಕಾಶದಲ್ಲಿ ಏನು ಷರತ್ತನ್ನು ವಿಧಿಸಿ ಏನಂತಂದ್ರೆ ಅವಕಾಶವನ್ನು ನೀಡಲಾಗಿದೆ. ಈಗಾಗಲೇ ಕೋರ್ಟ್ ನೇರವಾಗಿ ಮತದಾನ ಕೇಂದ್ರಕ್ಕೆ ಹೋಗಬೇಕು, ಮತಗಟ್ಟೆಗೆ ಹೋಗಿ ಅಲ್ಲಿಂದ ನೇರವಾಗಿ ಮತದಾನ ಮುಗಿದ ತಕ್ಷಣವೇ ಧಾರವಾಡ ಜಿಲ್ಲೆಯನ್ನು ತೊರೆಯಬೇಕನ್ನುವಂತ ಒಂದು ಷರತ್ತನ್ನು ವಿಧಿಸಿ ಈಗ ಅವಕಾಶ ಕೊಟ್ಟಿದೆ. ಹೀಗಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ಈಗಾಗಲೇ ಶಿಗ್ಗಾವಿಯನ್ನು ಬಿಟ್ಟಿರುವಂತಹ ವಿನಯ್ ಕುಲಕರ್ಣಿ ಅವರು ಕೆಲವೇ ಹೊತ್ತಿನಲ್ಲಿ ಸತ್ತಾಪುರದಲ್ಲಿರುವಂತಹ ಶಾರದಾ ಸ್ಕೂಲ್ನ ಮತಗಟ್ಟೆಯಲ್ಲಿ ಬಂದು ಮತ ಚಲಾವಣೆ ಮಾಡ್ತಾರೆ. ಮತ ಚಲಾವಣೆಯನ್ನು ಮಾಡಿದ ತಕ್ಷಣ ಅಂತಂದ್ರೆ ಅವರು ಇಲ್ಲಿಂದ ತೆರಳ್ತಾ ಇದ್ದು ತಮ್ಮ ನಿವಾಸದ ಸಮೀಪದಲ್ಲಿ ಮತಗಟ್ಟೆ ಇದ್ರು ಕೂಡ ಮನೆಗೆ ಹೋಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅವರು ನೇರವಾಗಿ ಅಂದ್ರೆ ಮತ್ತೆ ಧಾರವಾಡ ಜಿಲ್ಲೆ ಗಡಿಯಿಂದ ಹೊರಗೆ ಹೋಗಬೇಕಾಗುತ್ತೆ. ಜಯಪ್ರಕಾಶ್ ಶೆಟ್ಟಿ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಆರೋಪ ಪ್ರಕರಣ, ಇದ್ರ ಬಗ್ಗೆ ಆರ್ ಅಶೋಕ್ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ರಹಸ್ಯ ಸಭೆ ಮಾಡಿ ಸಂಚು ಮಾಡಿದ್ದಾರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗೋದ್ರಲ್ಲೂ ಕೂಡ ಅವರ ಕೈವಾಡ ಇದೆ. ಈ ಪ್ರಕರಣದ ಹಿಂದೆ SSSಗಳ ಕೈವಾಡ ಇದೆ ಅಂತ ಹೇಳಿ ಮಾತನಾಡಿದ್ದಾರೆ. ಸುರ್ಜೇವಾಲಾ ಎಸ್, ಸಿದ್ದರಾಮಯ್ಯ ಎಸ್, ಹಾಗೆ ಶಿವಕುಮಾರ್ ಎಸ್. ಇದೆಲ್ಲದರ ಸ್ಕ್ರಿಪ್ಟ್ ರೈಟರ್ ಸುರ್ಜೇವಾಲಾ ಅವರು, ಡೈರೆಕ್ಷನ್ ಮಾಡಿರೋದು ಸಿದ್ದರಾಮಯ್ಯ, ಈ ಕೇಸ್ನ ಪ್ರೊಡ್ಯೂಸರ್ DK ಶಿವಕುಮಾರ್ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈಗ ವಿದೇಶಕ್ಕೆ ಹೋಗಿರುವಂಥ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಅವರು ಹೋಗುವಂಥದ್ದಕ್ಕೂ ಕೂಡ ಕಾಂಗ್ರೆಸ್ಸು ಕೈವಾಡ ಇದೆ, ಅದರಲ್ಲಿ ಕಾಂಗ್ರೆಸ್ಸಿನ ಕುತಂತ್ರ ಇದೆ. ಯಾಕಂದರೆ ಅವ್ರನ್ನ ವಿದೇಶಕ್ಕೆ ಹೋಗೋಕ್ಕೆ ಬಿಟ್ಟು ಮೋದಿಯವ್ರ ಮೇಲೆ ಆಪಾದನೆ ಮಾಡೋಕ್ಕೆ, ಇಲ್ಲೇ ಅರೆಸ್ಟ್ ಮಾಡಿದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಬರಲ್ಲ, ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಐಡಿಯಾ ಮಾಡಿ ಇದೆಲ್ಲ ಈ ತ್ರಿಬಲ್ ಎಸ್ ಸುಜಿತ್ ವಾಲಾ, ಸುರ್ಜೇವಾಲಾ, ಸಿದ್ದರಾಮಯ್ಯ, ಶಿವಕುಮಾರ್, ಈ SSS, ಈ SIT ಇದು SSIT ಇದು SSIT ಪ್ಲಾನ್ ಮಾಡಿದ್ದಾರೆ. ನನಗನ್ಸ್ತೈತೆ ಇದು ಸ್ಕ್ರಿಪ್ಟ್ ರೈಟ್ರೇ ಸುರ್ಜೇವಾಲಾ, ಅವ ಹೆಸರೇ ಬರಲ್ಲ, ಅವನು ಸುರ್ಜೇವಾಲಾ ಸ್ಕ್ರಿಪ್ಟ್ ರೈಟ್ರು. ಕತೆ ಅಂತಾರಲ್ಲ, ಕತೆ ಇದು ಚಿತ್ರಕಥೆ, ಈ ಚಿತ್ರಕಥೆ ಬರೆದೋರೆ ಅವರು. ಇದರ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವ್ರದ್ದು. ಇನ್ನು ಕಾಂಗ್ರೆಸ್ ಲಿಂಗಾಯತರಿಗೆ ಅವಮಾನ ಮಾಡಿದ್ದಾಯಿತು, ಈಗ ಒಕ್ಕಲಿಗರಿಗೆ ಕಾಂಗ್ರೆಸ್ ಅವಮಾನ ಮಾಡ್ತಿದೆ ಅಂಥೇಳಿ CM ಮತ್ತು DK ಅವರ ರಬ್ಬರ್ ಸ್ಟ್ಯಾಂಪ್ ಆಗಿದೆ SIT ಅಂಥೇಳಿ ಆರೋಪ ಮಾಡಲಾಗ್ತಾ ಇದೆ. ಸರ್ಕಾರದವರೇ 1 ಲಕ್ಷ ಪೆನ್ ಡ್ರೈವ್ ಹಂಚಿದ್ದಾರೆ. ಕಾರ್ತಿಕ್ ನಾನೇ ಪೆನ್ ಡ್ರೈವ್ ಕೊಟ್ಟಿದ್ದು ಅಂದರೂ ಕೂಡ ಬಂಧಿಸ್ತಾ ಇಲ್ಲ. ಅವರಿಗೆ ಗೌರವ ಇದ್ದಿದ್ರೆ CBI ತನಿಖೆಗೆ ಅರ್ಜಿ ಹಾಕಲಿ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕೆಂಡಾಮಂಡಲವಾಗಿದ್ದಾರೆ. ದೇಶದ ಮಾನ ಮರ್ಯಾದೆಯನ್ನು
ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ ಅಂಥೇಳಿ ಒಂದು ರೀತಿ ಒಕ್ಕಲಿಗರನ್ನು ಟಾರ್ಗೆಟ್ ಮಾಡಿರೋವಂಥದ್ದು ಸಿದ್ದರಾಮಯ್ಯನವರು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ, ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದ್ದಾರೆ. ದೇಶದ ಮಾನ ಮರ್ಯಾದೆಯನ್ನು, ಅದರಲ್ಲೂ ವಿಶೇಷವಾಗಿ ಇಲ್ಲಿಗೆ ನಿಲ್ಲಿಲ್ಲ ಆರೋಪ ಪ್ರತ್ಯಾರೋಪಗಳ ಸರದಿ. ಕಾಂಗ್ರೆಸ್ನ ಪಾಡು ಇದೀಗ ಅಬ್ಬೆ ಪಾರಿ ಪಾಡಾಗಿದೆ ಅಂತ ಕೂಡ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಈ ಸರ್ಕಾರದಲ್ಲಿ ಹೆಣ್ಣುಮಕ್ಕಳ ರಕ್ಷಣೆ ಇಲ್ಲ, ಸರ್ಕಾರವನ್ನ ರಾಜ್ಯಪಾಲರು ವಜಾ ಮಾಡಲಿ, ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ, ಅಧಿಕಾರವನ್ನ ಬಿಟ್ಟು ತೊಲಗಲಿ ಅಂತ ಕೂಡ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೆಲಸ ಏನು? ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ರಕ್ಷಣೆ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ಅಗೌರವ ಆಗಬಾರ್ದು, ಇದು ಸರ್ಕಾರದ ಕರ್ತವ್ಯ. ಈ ಸರ್ಕಾರನೇ ಪ್ರಾಯೋಜಿತ ಮಾಡಿ ಈ ಎಲ್ಲ ಪೆನ್ ಡ್ರೈವ್ನ ಹಂಚಿದಾರಲ್ಲ, ಸರ್ಕಾರ ಮಾನ ಮರ್ಯಾದೆ ಎಲ್ಲಿ ಉಳಿತು? ಸರ್ಕಾರದ್ದು ಸರ್ಕಾರನೇ ಅಪರಾಧಿ ಸ್ಥಾನದಲ್ಲಿದೆ. ಇದು ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಗವರ್ನರ್ ಅವರು ಈ ಸರ್ಕಾರನ ವಜಾ ಮಾಡಬೇಕು. ಸರ್ಕಾರದ ಕೆಲಸ ಏನು? ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ರಕ್ಷಣೆ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ಅಗೌರವ ಆಗಬಾರ್ದು, ಇದು ಸರ್ಕಾರದ ಕರ್ತವ್ಯ. ಈ ಸರ್ಕಾರನೇ ಪ್ರಾಯೋಜಿತ ಮಾಡಿ ಈ ಎಲ್ಲ ಪೆನ್ ಡ್ರೈವ್ನ ಹಂಚಿದಾರಲ್ಲ, ಸರ್ಕಾರ ಮಾನ ಮರ್ಯಾದೆ ಎಲ್ಲಿ ಉಳಿತು? ಸರ್ಕಾರದ್ದು ಸರ್ಕಾರನೇ ಅಪರಾಧಿ ಸ್ಥಾನದಲ್ಲಿದೆ. ಇದು ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಗವರ್ನರ್ ಅವರು ಈ ಸರ್ಕಾರನ ವಜಾ ಮಾಡಬೇಕು. ಸರ್ಕಾರದ ಕೆಲಸ ನಟ ರಿಷಬ್ ಶೆಟ್ಟಿಯಿಂದ ಕೂಡ ವೋಟಿಂಗ್ ಮಾಡಲಾಗಿದೆ. ಉಡುಪಿಯ ಬೈಂದೂರಿನಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ ರಿಷಬ್ ಶೆಟ್ಟಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರಾಡಿ ಬೈಂದೂರು ಮತಗಟ್ಟೆ ಸಂಖ್ಯೆ 135ರಲ್ಲಿ ರಿಷಬ್ ಮತದಾನವನ್ನ ಮಾಡಿದ್ದಾರೆ. ತಾವು ವೋಟ್ ಮಾಡಿ ಇತರರು ಕೂಡ ಬಂದು ವೋಟ್ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ರಿಷಬ್ ಶೆಟ್ಟಿ. ಎಲ್ಲ ಕಡೆ ಇದೇ ಮಾಡ್ತಾ ಇದ್ದೀರಿ. ಅಲ್ಲ ಅವರಿಗೆ ಪಾಸ್ಪೋರ್ಟ್ ನಮ್ಮ ಪ್ಲೇಸಿಂದ ಪಾಸ್ ಯಾಕೆ ಕೊಡ್ತಾರೆ? ಆಯ್ತು ಸರ್, ಕೊಟ್ಟಿದ್ದಾರೆ ನಮಗೂ 100 ಮೀಟರ್ 144 ಹೇಳಿ. ಏ ಗಣೇಶ ಸುಮ್ಮನೆ ಮಾತಾಡಬೇಡಿ, ಹೇಳಿ ಸರ್. ನಮ್ಮನ್ನು ಹೇಳ್ತೀವಿ ಮತ್ತೆ ನಾವೇನಾದ್ರು ತಿರುಗಿ ವೋಟ್ ಹಾಕಿದ ವಿಡಿಯೋ ಅದ್ರ ನೋಡಿ ಹೇಗೆ ಬರ್ತದೆ. ರಿಷಬ್ ಶೆಟ್ಟಿ ಅವರು ವೋಟ್ ಮಾಡಲಿಕ್ಕೆ ಬಂದ ಸಂದರ್ಭದ ನೇರ ಪ್ರಸಾರದ ದೃಶ್ಯ ಇದು ಗಮನಿಸ್ತಾ ಇದ್ದೀರಿ. ಮತಗಟ್ಟೆ ಸಂಖ್ಯೆ 135 ಬೈಂದೂರು, ಅಲ್ಲಿ ಆಗಮಿಸಿ ವೋಟ್ ಮಾಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರು. ನಾವು ಕಳೆದ ಬಾರಿ ಚುನಾವಣೆ ಆದಾಗ ಫೇಸ್ 1 ರಕ್ಷಿತ್ ಶೆಟ್ಟಿ ಅವರು ಕೂಡ ಅವರ ಹುಟ್ಟೂರಿನಲ್ಲೇ ವೋಟ್ ಇದೆ, ಅಲ್ಲಿಗೆ ಹೋಗಿ ವೋಟ್ ಮಾಡಿ ಹೇಳಿದರು, ಪ್ರತಿ ಬಾರಿ ಮತದಾನದ ಸಂದರ್ಭದಲ್ಲಿ ತಪ್ಪದೆ ಊರಿಗೆ ಬಂದು ವೋಟ್ ಮಾಡ್ತೀನಿ ಅಂತ ಹೇಳಿ. ಇದೀಗ ಗಮನಿಸ್ತಾ ಇದ್ದೀವಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಮತ್ತೊಬ್ಬ ಕನ್ನಡದ ಖ್ಯಾತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕೂಡ ಮತವನ್ನ ಚಲಾಯಿಸಿದ್ದಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಾಮಾನ್ಯರಂತೆ ಅವರು ಕೂಡ ಸರತಿ ಸಾಲಿನಲ್ಲಿ ನಿಂತು ಮತವನ್ನ ಚಲಾಯಿಸಿದ್ದಾರೆ. ರೈಟ್, ರಿಷಬ್ ಶೆಟ್ಟಿ ಅವರ ರಿಯಾಕ್ಷನ್ ಬರ್ಬೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಏನ್ ಮಾತನಾಡಿದ್ದಾರೆ ವೋಟ್ ಮಾಡಿದ ನಂತರದಲ್ಲಿ ಅದನ್ನು ಕೂಡ ನಿಮ್ಮ ಮುಂದೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತೇವೆ. ಉಡುಪಿಯ ಬೈಂದೂರಿನ ಮತಗಟ್ಟೆ ಸಂಖ್ಯೆ 135ರಲ್ಲಿ ಮತ ಚಲಾಯಿಸಿದ್ದಾರೆ ರಿಷಬ್ ಶೆಟ್ಟಿ. ನಮ್ಮ ಹಕ್ಕು, ಸೊ ಪ್ರತಿಯೊಬ್ಬರ ಜವಾಬ್ದಾರಿ, ಸೊ ಚಲಾಯಿಸಬೇಕಾಗಿರುವಂಥದ್ದು. ಸೊ ಅದನ್ನು ಮಾಡಿದ್ದೇನೆ ಅಷ್ಟೆ, ಬೇರೆ ಏನಿಲ್ಲ. ಹಾಂ ಹಾಗೇನಿಲ್ಲ, ಅಂದರೆ ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ, ಜಾಸ್ತಿ ಬೆಳಿಗ್ಗೆ ಇರ್ತಾರಲ್ಲ, ಸಂಜೆ ಇರ್ತಾರೆ, ಬೇಗ ಓಟ್ ಹಾಕ್ಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡು ಈಗ ಬಂದೆ ಅಷ್ಟೆ. ಯಾವುದು
ವಿಷಯ ಇಟ್ಕೊಂಡು ಓಟ್ ಹಾಕಿದ್ದೀರಿ? ಅದು ಈಗ ನಿರೀಕ್ಷೆಗಳ ಬಗ್ಗೆ ಅಥವಾ ಡಿಮಾಂಡು ಅದು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಜಾಸ್ತಿ ರಾಜಕೀಯ ಆಗ್ಬಿಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ. ಸೊ ನಮ್ಮ ಜವಾಬ್ದಾರಿಯನ್ನು ಮಾಡೋಂಥದ್ದು ಮುಖ್ಯ. ಸೊ ಅಷ್ಟು ಮಾಡಿದ್ದೀನಿ ಅಷ್ಟೇ. ಶಾಲೆ ನೀವು ದತ್ತು ತಗೊಂಡ ಶಾಲೆ ಹೇಳಿ. ವರ್ಕ್ ಶುರು ಮಾಡಿದ್ದೀವಿ. ಈಗ ಎಲೆಕ್ಷನ್ ಇದ್ದಿದ್ದರಿಂದ ಸಂಪೂರ್ಣ ಕೆಲಸ ಮಾಡೋಕ್ಕಾಗಲಿಲ್ಲ. ಈಗ ಫಸ್ಟ್ ಸ್ಟೇಜಲ್ಲಿ ಗ್ರೌಂಡ್ ವರ್ಕ್ ಶುರು ಮಾಡಿದ್ದೀವಿ. ಸೊ ಈಗ ಸ್ವಲ್ಪ ಸ್ಕೂಲ್ ಚೆಂದ ಕಾಣಿಸ್ತಾ ಇದೆ. ಸ್ವಲ್ಪ ಎಲ್ಲ ಮಕ್ಕಳಿಗೆ ಆಡೋಕ್ಕೆ ಒಂದು ಗ್ರೌಂಡ್ ದೊಡ್ಡದಾಗಲಿ ಅಂತ ಅನ್ನೋ ಕಾರಣಕ್ಕೆ ಮೇಲೊಂದು ಕೆಳಗೊಂದು ಗ್ರೌಂಡ್ ಇತ್ತು, ಅದನ್ನ ಎರಡು ಸೇರಿಸಿ ಒಂದು ಗ್ರೌಂಡ್ ಮಾಡಿದ್ದೀವಿ. ಈಗ ಮುಗೀತು. ಸೊ ನಾಳೆಯಿಂದ ಮಿಕ್ಕಿದ್ದ ಕೆಲಸಗಳು ಬಿಲ್ಡಿಂಗ್ ಸಂಬಂಧಪಟ್ಟಿರುವಂಥದ್ದು ಫರ್ನಿಚರ್ಸ್ ಆಗ್ಬೋದು, ಪೇಂಟಿಂಗ್ ಆಗ್ಬೋದು, ಬೇರೆ ವ್ಯವಸ್ಥೆಗಳು ಮಕ್ಕಳಿಗೆ ಏನೇನು ಬೇಕು ಇದರದ್ದೆಲ್ಲ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ. ಅದೇ ನಿಟ್ಟಲ್ಲಿ ಇಡೀ ತಂಡ ಕೆಲಸ ಮಾಡ್ತಾಯಿದ್ವಿ. ಏನು ಹೇಳಲ್ಲ ಸರ್. ಜನ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೆಯದು. ಸೊ ಇತ್ತೀಚೆಗೆ ನಾವು ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಬದಲಿಗೆ ಜಾಸ್ತಿ ನ್ಯೂಸ್ಗಳಲ್ಲೇ ನೋಡ್ತಾರೆ ಜನ. ಇನ್ನು ಕಥೆನೂ ನಾವು ಹೀಗೆ ಹೇಳಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಲ್ಲೇ ಬಂದರೆ ಚಂದ ಅಂತ ಅಂದ್ಕೊಳ್ತೀನಿ ನಾನು. ಸಿನಿಮಾದಲ್ಲಿ ನೋಡಿದ್ದೀನಿ ಅಂತ ಹೇಳ್ತೀನಿ ನಾನು. ಯಾವುದು ಶೂಟಿಂಗ್ ಶುರುವಾಗಿದೆ. ಸೊ ಅದ್ರ ಬಗ್ಗೆ ವಿಚಾರ ಹೊಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟ್ರು ಅಂತ. ಹೌದು, ನೀವು ಊರವರು ಯಾರು ಏನು ಹೇಳಕ್ಕೆ ಹೋಗ್ಬೇಡಿ. ಯಾರೋ ಸಿಕ್ಕಿದ್ರೆ ಅದನ್ನೇ ಹೇಳ್ತೀವಿ, ಏನೋ ಹೇಳ್ಬೇಡಿ ಮಾರ ಅಂತ ಅಂದ್ಕೊಂಡು. ಶೂಟಿಂಗ್ ಶುರುವಾಗಿದೆ, ಈಗ ಭಾಳ ಚೆನ್ನಾಗಿ ನಡೀತಾ ಇದೆ. ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ. ಸೊ ಅದೇ ರೀತಿಯಲ್ಲಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾಯಿದೆ. ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಥರ ಒಬ್ಬ ಫಿಲ್ಮ್ ಮೇಕರ್ಗೆ ಪುಣ್ಯ ಅಂತ ಅಂದ್ಕೊಳ್ತೀನಿ. ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನಿಗೆ ನಿಂತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋಂಥದ್ದು. ಜೊತೆಗೆ